ನಮಸ್ಕಾರ ವೀಕ್ಷಕರೇ ದೇಶದ ಪ್ರಥಮ ಮಹಿಳಾ ಹಣಕಾಸು ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರು ಇತ್ತೀಚೆಗೆ 6ನೇ ಬಾರಿಗೆ ದೇಶದ ಬಜೆಟ್ ಅನ್ನು ಮಂಡಿಸಿದ್ರು. ಆ ಮೂಲಕ 6ನೇ ಬಾರಿಗೆ ದೇಶದ ಬಜೆಟ್ ಅನ್ನು ಮಂಡಿಸಿದ ಏಕೈಕ ಮಹಿಳೆ ಅನಿಸಿಕೊಳ್ಳೋದರ ಜೊತೆಗೆ ಹಲವು ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ದೇಶದ ಅತ್ಯಂತ ಪವರ್ಫುಲ್ ಮಹಿಳೆಯಾಗಿ ಗುರುತಿಸಿಕೊಂಡಿರುವಂತಹ ಅವರು ಇಂದಿರಾ ಗಾಂಧಿ ನಂತರದಲ್ಲಿ ದೇಶದ ರಕ್ಷಣಾ ಖಾತೆಯನ್ನು ನಿಭಾಯಿಸಿದ 2ನೇ ಮಹಿಳಾ ಸಚಿವೆ ಅನಿಸ್ಕೊಂಡಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ಜಗತ್ತಿನ ಪವರ್ಫುಲ್ ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಥಾನವನ್ನು ಪಡೆದಿದ್ದಾರೆ. ಆದರೆ ಇಷ್ಟೆಲ್ಲ ಸಾಧನೆಯ ಶಿಖರವನ್ನು ಏರಿರುವಂತಹ ಇವರು ಒಂದು ಕಾಲದಲ್ಲಿ ಸಾಮಾನ್ಯರಂತೆ ಸೇಲ್ಸ್ ಗರ್ಲ್ ಆಗಿ ಕೆಲಸವನ್ನ ಮಾಡ್ತಿದ್ರು ಅಂತ ಹೇಳಿದ್ರೆ ನೀವು ನಂಬಲೇಬೇಕು. ಹಾಗಾದ್ರೆ ನಿರ್ಮಲಾ ಸೀತಾರಾಮನ್ ಯಾರು? ಜಗತ್ತಿನ ಪವರ್ಫುಲ್ ಮಹಿಳೆಯರ ಪೈಕಿ ಗುರುತಿಸಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಆಯಿತು? ನರೇಂದ್ರ ಮೋದಿ ಅವರ ಸಚಿವ ಸಂಪುಟದಲ್ಲಿ ಸೇರ್ಪಡೆ ಆಗಿದ್ದು ಹೇಗೆ? ಅವರ ಜೀವನದ ಕಥೆ ಏನು? ಆ ಒಂದು ಸ್ಟೋರಿಯನ್ನ ಈ ವಿಡಿಯೋ ಮೂಲಕವಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನಮ್ಮ ಈ ಒಂದು ಪ್ರಯತ್ನಕ್ಕೆ ಬೆಂಬಲವನ್ನು ಸೂಚಿಸೋದಾದ್ರೆ, ಹಾಗೆ ಇದೇ ರೀತಿಯಾದಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಕೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋವನ್ನು ಲೈಕ್ ಮಾಡೋದ್ರ ಮೂಲಕವಾಗಿ ನಮಗೆ ಬೆಂಬಲವನ್ನು ಸೂಚಿಸಿ. ನಿರ್ಮಲಾ ಸೀತಾರಾಮನ್, ಇಡೀ ಜಗತ್ತೇ ಒಂದೊಮ್ಮೆ ಈ ಒಂದು ಹೆಸರನ್ನ ಕೇಳಿದ್ರೆ ತಿರುಗಿ ನೋಡುತ್ತೆ. ಯಾಕಂದ್ರೆ ಜಗತ್ತಿನ ಪವರ್ಫುಲ್ ಮಹಿಳೆಯರ ಪಟ್ಟಿಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಸೇರ್ಪಡೆಯಾಗಿದೆ. ಕೇಂದ್ರ ಸರ್ಕಾರದಲ್ಲಿ ಬೇರೆ ಬೇರೆ ಖಾತೆಗಳನ್ನು ನಿಭಾಯಿಸಿರುವಂತಹ ಇವರು ರಾಜಕೀಯ ಹಿನ್ನೆಲೆಯಿಂದ ಬಂದಂಥವರು ಅಂತ ನೀವು ಊಹೆ ಮಾಡಿದರೆ ನಿಮ್ಮ ಊಹೆ ತಪ್ಪು. ರಾಜಕೀಯ ಹಿನ್ನೆಲೆಯಿಂದ ಬಂದವರಂತೂ ಅಲ್ಲವೇ ಅಲ್ಲ. ಅವರು ಜನಿಸಿದ್ದು ತಮಿಳುನಾಡಿನಲ್ಲಿ. ಅದು ಆಗಸ್ಟ್ 18, 1959ರಂದು. ಮದುರೈನ ಸಾವಿತ್ರಿ ಮತ್ತು ನಾರಾಯಣನ್ ಸೀತಾರಾಮನ್ ದಂಪತಿಯ ಮಗಳಾಗಿ ನಿರ್ಮಲಾ ಸೀತಾರಾಮನ್ ಜನಿಸ್ತಾರೆ. ಇನ್ನು ಸೀತಾರಾಮನ್ ಅವರು ತಿರುಚಿರಾಪಳ್ಳಿಯ ಮುಸಿರಿ ಮೂಲದವರು. ಭಾರತೀಯ ರೈಲ್ವೆ ಉದ್ಯೋಗಿಯಾಗಿದ್ರು. ಇನ್ನು ತಾಯಿ ಸಾವಿತ್ರಿ ಗೃಹಿಣಿ. ಅವರ ಕುಟುಂಬ ತಿರುವೆಂಕಾಡು ಮತ್ತು ತಮಿಳುನಾಡಿನ ತಂಜಾವೂರು ಮತ್ತು ಸೇಲಂ ಜಿಲ್ಲೆಗಳ ಮೂಲದ್ದು. ನಿರ್ಮಲಾ ಸೀತಾರಾಮನ್ ಅವರು ತಮಿಳು ಅಯ್ಯಂಗಾರ್ ಬ್ರಾಹ್ಮಣ ಕುಟುಂಬದ ಹಿನ್ನೆಲೆಯವರು. ತಂದೆ ರೈಲ್ವೆಯಲ್ಲಿ ಕೆಲಸ ಮಾಡ್ತಿದ್ದ ಕಾರಣ ಪದೇ ಪದೇ ವರ್ಗಾವಣೆ ಆಗ್ತಾ ಇತ್ತು. ಹೀಗಾಗಿ ನಿರ್ಮಲಾ ಅವರ ಶಿಕ್ಷಣವು ಬೇರೆ ಬೇರೆ ನಗರಗಳಲ್ಲಿ ಮುಂದುವರಿಯುತ್ತೆ. ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಪೂರ್ಣಗೊಳಿಸಿದ್ದು ಆಗಿನ ಮದ್ರಾಸ್ ಮತ್ತು ತಿರುಚಿರಾಪಳ್ಳಿಯಲ್ಲಿ. ತಿರುಚಿರಾಪಳ್ಳಿಯ ಸೀತಾಲಕ್ಷ್ಮಿ ರಾಮಸ್ವಾಮಿ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದಲ್ಲಿ BA ಪದವಿಯನ್ನು ಪಡೆದುಕೊಳ್ತಾರೆ. ನಂತರದಲ್ಲಿ 1984ರಲ್ಲಿ ಮಾಸ್ಟರ್ ಆಫ್ ಆರ್ಟ್ಸ್ ಹಾಗೆ ಅರ್ಥಶಾಸ್ತ್ರದಲ್ಲಿ MPhil ಅನ್ನು ಪೂರ್ಣಗೊಳಿಸುವುದಕ್ಕೆ ದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯಕ್ಕೆ ಬರ್ತಾರೆ. ಇಂಡೋ ಯುರೋಪಿಯನ್ ಜವಳಿ ವ್ಯಾಪಾರದಲ್ಲಿ ತಮ್ಮ PhD ಸಂಶೋಧನೆಯನ್ನು ಮಾಡ್ತಾರೆ. ಈ ಒಂದು ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಾಗಲೇ ನಿರ್ಮಲಾ ಸೀತಾರಾಮನ್ ಅವರು ಓರ್ವ ವ್ಯಕ್ತಿಯನ್ನು ಭೇಟಿಯಾಗ್ತಾರೆ. ಆ ವ್ಯಕ್ತಿ ಬೇರಾರು ಅಲ್ಲ, ಪರಕಲಾ ಪ್ರಭಾಕರ್ ಅವರು. ಪರಕಲಾ ಪ್ರಭಾಕರ್ ಅವರು ಕಾಂಗ್ರೆಸ್ ಸಿದ್ಧಾಂತದಲ್ಲಿದ್ದರೆ ನಿರ್ಮಲಾ ಸೀತಾರಾಮನ್ ಅವರು BJPಯತ್ತ ವಾಲಿಕೊಂಡಿದ್ರು. ವಿಭಿನ್ನ ರಾಜಕೀಯ ಸಿದ್ಧಾಂತಗಳ ಹೊರತಾಗಿಯೂ ಈ ಇಬ್ಬರು 1986ರಲ್ಲಿ ಮದುವೆ ಆಗ್ತಾರೆ. ಈ ಇಬ್ಬರು ಪ್ರೇಮ ವಿವಾಹವಾಗಿದ್ರು. ಮದುವೆಯಾದ ಬೆನ್ನಲ್ಲೇ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತಷ್ಟು ಸವಾಲುಗಳು ಎದುರಾಗುತ್ತೆ. ಪತಿ ಅಧ್ಯಯನಕ್ಕಾಗಿ ಲಂಡನ್ಗೆ ಹೋಗುವ ನಿರ್ಧಾರವನ್ನ ಮಾಡ್ತಾರೆ. ಅವರೊಂದಿಗೆ ನಿರ್ಮಲಾ ಅವರು ಸಹ ಲಂಡನ್ಗೆ ತೆರಳುತ್ತಾರೆ. ಒಂದು ಕಡೆ ಪತಿ PhD ಅಧ್ಯಯನದಲ್ಲಿ ತೊಡಗಿದ್ರೆ ನಿರ್ಮಲಾ ಸೀತಾರಾಮನ್ ಅವರು ಸುಮ್ಮನಿರೋದಕ್ಕೆ ಬಯಸೋದಿಲ್ಲ. ತಮ್ಮ ವೃತ್ತಿ ಜೀವನವನ್ನ ಅಲ್ಲಿಂದಲೇ ಪ್ರಾರಂಭಿಸುತ್ತಾರೆ. ಲಂಡನ್ನ ರೀಜೆಂಟ್ ಸ್ಟ್ರೀಟ್ನಲ್ಲಿರುವ ಮನೆ ಅಲಂಕಾರಿಕ ಅಂಗಡಿಯಲ್ಲಿ ಸೇಲ್ಸ್ ಗರ್ಲ್ ಆಗಿ ಕೆಲಸವನ್ನ ಮಾಡ್ತಾರೆ. ಆ ಬಳಿಕ BBC ರೇಡಿಯೋದಲ್ಲಿ ತಮಿಳು ವಿಭಾಗದ ಭಾಷಾಂತರ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಕೆಲ ಸಮಯದ ಬಳಿಕ ಪ್ರೈಸ್ ವಾಟರ್ ಹೌಸ್ ಎಂಬ ಸಲಹಾ ಸಂಸ್ಥೆಯ ಸಂಶೋಧನಾ ವಿಭಾಗದಲ್ಲಿ ಅನಲಿಸ್ಟ್ ಆಗಿ ಕೆಲಸವನ್ನ ಮಾಡಿದ್ರು. ಅದರ ಜೊತೆಗೆ ಲಂಡನ್ನ ಅಗ್ರಿಕಲ್ಚರಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ನಲ್ಲಿಯೂ ಸಹ ಕೆಲಸ ಮಾಡಿದ ಅನುಭವವನ್ನು ಹೊಂದುತ್ತಾರೆ. ಆ ವೇಳೆಗೆ ಪ್ರಭಾಕರ್ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ PhD ಪದವಿಯನ್ನು ಪಡೆದುಕೊಳ್ತಾರೆ. 1991ರಲ್ಲಿ ಲಂಡನ್ನಿಂದ ಹಿಂದಿರುಗಿದಂತಹ ಈ ದಂಪತಿ ಹೈದರಾಬಾದ್ನಲ್ಲಿ ಮಾರ್ಕೆಟಿಂಗ್ ರಿಸರ್ಚ್ ಸಂಸ್ಥೆಯನ್ನು ಆರಂಭಿಸ್ತಾರೆ. ಪ್ರಭಾಕರ್ ತಂದೆಯ ಸ್ಮರಣಾರ್ಥ ಈ ಸಂಸ್ಥೆ ಆರಂಭಗೊಳ್ಳುತ್ತೆ. ಇದೇ ವೇಳೆ ನಿರ್ಮಲಾ ಸೀತಾರಾಮನ್ ಅವರು ಸಣ್ಣ ಶಾಲೆಯೊಂದನ್ನು ಆರಂಭಿಸ್ತಾರೆ. ನಂತರದಲ್ಲಿ ಹೈದರಾಬಾದ್ನ ಸೆಂಟರ್ ಫಾರ್ ಪಬ್ಲಿಕ್ ಪಾಲಿಸಿಯಲ್ಲಿ ಉಪನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಮತ್ತೊಂದು ಕಡೆ ಪತಿ ಪ್ರಭಾಕರ್ ಅವರು ಆಗಿನ ಆಂಧ್ರಪ್ರದೇಶ CM ಆಗಿದ್ದ ಚಂದ್ರಬಾಬು ನಾಯ್ಡು ಅವರಿಗೆ ಸಂವಹನ ಸಲಹೆಗಾರರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರಿಗೂ ರಾಜಕಾರಣದ ನಂಟು ಬೆಳೆಯುತ್ತೆ. ಪತಿಯದ್ದು BJPಗೆ ವಿರುದ್ಧವಾದ ಚಿಂತನೆ. ಇನ್ನು ಪತಿ ಪ್ರಭಾಕರ್ ಹಾಗೆ ಅವರ ಕುಟುಂಬ ಕಾಂಗ್ರೆಸ್ ಬೆಂಬಲಿಗರು. ಪ್ರಭಾಕರ್ ಅವರ ತಂದೆ ತಾಯಿ ಅಂದರೆ ನಿರ್ಮಲಾ ಸೀತಾರಾಮನ್ ಅವರ ಅತ್ತೆ ಮಾವ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಶಾಸಕರಾಗಿದ್ರು. ಆದರೆ ನಿರ್ಮಲಾ ಸೀತಾರಾಮನ್ ಅವರು ತನ್ನ ದಾರಿಯನ್ನ ತಾವೇ ಆಯ್ಕೆ ಮಾಡಿಕೊಳ್ತಾರೆ. ಕುಟುಂಬ ರಾಜಕಾರಣದ ಜೊತೆಗೆ ಅವರು ಗುರುತಿಸಿಕೊಳ್ಳಲಿಲ್ಲ.
2003ರಿಂದ 2005ರವರೆಗೆ ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯೆ ಆಗಿದ್ರು. ಆದರೆ ನಿರ್ಮಲಾ ಸೀತಾರಾಮನ್ ಅವರ ಬದುಕಿನ ದಿಕ್ಕನ್ನೇ ಬದಲಾಯಿಸಿದ್ದು ಬಿಜೆಪಿ. ಅಂತಿಮವಾಗಿ 2006ರಲ್ಲಿ ಅವರು ಬಿಜೆಪಿಗೆ ಸೇರ್ಪಡೆಗೊಳ್ತಾರೆ. ಅರ್ಥಶಾಸ್ತ್ರಜ್ಞೆಯಾಗಿ ಗುರುತಿಸಿಕೊಂಡಿದ್ದ ನಿರ್ಮಲಾ ಸೀತಾರಾಮನ್ ಅವರನ್ನ 2010ರಲ್ಲಿ ಬಿಜೆಪಿ ವಕ್ತಾರರನ್ನಾಗಿ ನೇಮಿಸಲಾಗುತ್ತೆ. ಈ ವೇಳೆ ನಿತಿನ್ ಗಡ್ಕರಿ ಬಿಜೆಪಿ ಅಧ್ಯಕ್ಷರಾಗಿದ್ದರು. 2014ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ಬಳಿಕ ಮೊದಲು ವಾಣಿಜ್ಯ ಇಲಾಖೆಯ ರಾಜ್ಯ ಖಾತೆ ಸಚಿವರಾಗಿ ನೇಮಕಗೊಳ್ತಾರೆ. ಬಿಜೆಪಿ ಸರ್ಕಾರ 10 ವರ್ಷದ ಹಿಂದೆ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಸುಷ್ಮಾ ಸ್ವರಾಜ್, ಸ್ಮೃತಿ ಇರಾನಿ ಸಹಿತ ಹಲವು ಮಹಿಳಾ ನಾಯಕರ ನಡುವೆ ನಿರ್ಮಲಾ ಸೀತಾರಾಮನ್ ಅವರು ಸಹ ಕೇಂದ್ರದಲ್ಲಿ ಮಂತ್ರಿಯಾಗುವ ಅವಕಾಶವನ್ನು ಪಡೆದುಕೊಳ್ತಾರೆ. ಆಗ ಅವರಿಗೆ ರಾಜ್ಯಸಭಾ ಸದಸ್ಯರಾಗುವಂತಹ ಅವಕಾಶ ಬರುತ್ತೆ. ಆಗ ಎನ್ಡಿಎ ಭಾಗವಾಗಿದ್ದ ಟಿಡಿಪಿಯ ಚಂದ್ರಬಾಬು ನಾಯ್ಡು ಅವರ ಸಹಕಾರದಿಂದಲೂ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಸಭೆ ಪ್ರವೇಶಿಸುವುದು ಸುಲಭವಾಗುತ್ತೆ. ಹಲವಾರು ವಿಚಾರಗಳಲ್ಲಿ ಇವರು ಗಮನ ಸೆಳೆಯುವ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಹೀಗಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬೆಳೆಯೋದಕ್ಕೆ ಇದು ವೇದಿಕೆ ಆಗುತ್ತೆ. ಇನ್ನು ಜೂನ್ 2014ರಲ್ಲಿ ಅವರು ಆಂಧ್ರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಮೇ 2016ರಲ್ಲಿ ಅವರನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಕರ್ನಾಟಕದ ಅಭ್ಯರ್ಥಿಯನ್ನಾಗಿಸಲಾಗುತ್ತೆ. ಎರಡೂ ಅವಧಿಯಲ್ಲೂ ಕರ್ನಾಟಕದಿಂದಲೇ ಅವರು ರಾಜ್ಯಸಭಾ ಸಂಸದರಾಗ್ತಾರೆ. ಹೀಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದೊಂದಿಗೆ ವಿಶೇಷ ನಂಟನ್ನು ಹೊಂದಿದ್ದಾರೆ. ಬೆಂಗಳೂರು ಮೇಲೆ ಅಪಾರವಾದ ಅಭಿಮಾನವನ್ನು ಹೊಂದಿದ್ದಾರೆ. ಬೆಂಗಳೂರಿನಲ್ಲೂ ತಮ್ಮ ಮನೆಯನ್ನು ಹೊಂದಿದ್ದಾರೆ. ಇದಕ್ಕೆ ಕಾರಣ ರಾಜಕೀಯದ ನಂಟು. ಅವರು 8 ವರ್ಷದಿಂದ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರೆ. ಈ ಕಾರಣದಿಂದ ಅವರಿಗೆ ಕರ್ನಾಟಕದ ನಂಟು ಈಗಲೂ ಕೂಡ ಮುಂದುವರೆದಿದೆ. ಈಗಲೂ ತಿಂಗಳಿಗೆ ಒಮ್ಮೆಯಾದರೂ ಬೆಂಗಳೂರಿಗೆ ಭೇಟಿ ನೀಡ್ತಾರೆ. ಸ್ಥಳೀಯ ಕಾರ್ಯಕ್ರಮಗಳಲ್ಲಿ ಆಗಾಗ ಭಾಗವಹಿಸ್ತಾರೆ. ಇನ್ನು ಬಿಜೆಪಿ 2014ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದ ನಂತರ ನಿರ್ಮಲಾ ಸೀತಾರಾಮನ್ ಅವರು ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಸಹಾಯಕ ಸಚಿವರಾಗಿದ್ದರು. ಅನಂತರ ಬಡ್ತಿ ಪಡೆದು ಕೇಂದ್ರದಲ್ಲಿ ಇಂದಿರಾ ಗಾಂಧಿಯವರ ನಂತರ 2ನೇ ಮಹಿಳಾ ರಕ್ಷಣಾ ಮಂತ್ರಿಯೂ ಆಗ್ತಾರೆ. ವಾಣಿಜ್ಯ ಹಾಗೂ ಕೈಗಾರಿಕಾ ಸಚಿವರಾಗಿಯೂ ಕೆಲಸವನ್ನ ಮಾಡ್ತಾರೆ. ಹೀಗೆ ಹಂತ ಹಂತವಾಗಿ ಉನ್ನತ ಸ್ಥಾನಕ್ಕೆ ಏರ್ತಾ ಹೋಗ್ತಾರೆ. 5 ವರ್ಷದಲ್ಲಿ ತನಗೆ ಸಿಕ್ಕಂತಹ ಅವಕಾಶದ ಸದುಪಯೋಗ ಪಡೆದಂತಹ ಅವರಿಗೆ ಹಣಕಾಸು ಖಾತೆಯನ್ನು ನೀಡಲಾಗುತ್ತೆ. ಕೋವಿಡ್ ಸಂಕಷ್ಟಗಳ ನಡುವೆಯೂ ಹಣಕಾಸು ನಿರ್ವಹಣೆಯಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲೂ ಅವರು ಯಶಸ್ವಿ ಆಗ್ತಾರೆ. ಸಾಕಷ್ಟು ಆರೋಪಗಳ ನಡುವೆಯೂ ಧೃತಿಗೆಡದೆ ತಮಗೆ ಕೊಟ್ಟ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸಿರೋದು ಅವರ ನಾಯಕತ್ವವನ್ನು ಸಾಬೀತುಪಡಿಸಿದೆ. ಹೀಗೆ ಪೂರ್ಣಾವಧಿಯ ಹಣಕಾಸು ಸಚಿವರಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡು ಇತ್ತೀಚೆಗಷ್ಟೇ ಅವರು 6ನೇ ಬಾರಿಗೆ ದೇಶದ ಬಜೆಟ್ ಅನ್ನು ಮಂಡಿಸಿದ್ರು. ಆ ಮೂಲಕ ಈ ಹಿಂದಿನ ಮಾಜಿ ಪ್ರಧಾನಿಯಾಗಿದ್ದ ಮೊರಾರ್ಜಿ ದೇಸಾಯಿ ಅವರ 6 ಬಾರಿ ಬಜೆಟ್ ಮಂಡಿಸಿದ ದಾಖಲೆಯನ್ನ ಇವರು ಸರಿಗಟ್ಟಿದ್ದಾರೆ. ಜೊತೆಗೆ ದೇಶದ ಮೊದಲ ಪೂರ್ಣಾವಧಿ ಮಹಿಳಾ ಹಣಕಾಸು ಸಚಿವೆ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದ್ದಾರೆ. ಇನ್ನು ಫೋರ್ಬ್ಸ್ ಮ್ಯಾಗಝಿನ್ನಿಂದ 2019ರಲ್ಲಿ ವಿಶ್ವದ 34ನೇ ಅತ್ಯಂತ ಶಕ್ತಿಶಾಲಿ ಮಹಿಳೆ ಎಂಬ ಸ್ಥಾನವೂ ಕೂಡ ನಿರ್ಮಲಾ ಸೀತಾರಾಮನ್ ಅವರಿಗೆ ಸಿಕ್ಕಿದೆ. ಇನ್ನು ಮುಂದಿನ ಪ್ರಧಾನಿ ಹುದ್ದೆಗೂ ಸಹ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇದು ದೇಶದಲ್ಲಿ ಅವರು ಎಷ್ಟರ ಮಟ್ಟಿಗೆ ಪ್ರಭಾವಿ ರಾಜಕಾರಣಿಯಾಗಿ ಬೆಳೆದಿದ್ದಾರೆ ಅನ್ನೋದನ್ನು ಸೂಚಿಸುತ್ತೆ. ಇನ್ನು ಹಣಕಾಸು ಸಚಿವರ ಸಂಬಳದ ವಿಚಾರಕ್ಕೆ ಬರೋದಾದರೆ ಕ್ಯಾಬಿನೆಟ್ ಸಚಿವರಾಗಿ ಹಣಕಾಸು ಸಚಿವರು ಪ್ರತಿ ತಿಂಗಳು 1 ಲಕ್ಷ ರೂಪಾಯಿಯಷ್ಟು ಮೂಲ ವೇತನವನ್ನು ಪಡಿತಾರೆ. ಇದಲ್ಲದೆ ಕ್ಷೇತ್ರ ಭತ್ಯೆ ಅಂತ 70,000, ಅಧಿಕೃತ ಭತ್ಯೆ ಅಂತ 60,000, ಆತಿಥ್ಯ ಭತ್ಯೆ ಅಂತ 2,000 ರೂಪಾಯಿಗಳನ್ನು ನೀಡಲಾಗುತ್ತೆ. ಇದಲ್ಲದೆ ಬಂಗಲೆ, ಸಿಬ್ಬಂದಿ, ಕಾರು ಹೀಗೆ ಎಲ್ಲ ಸೌಲಭ್ಯಗಳು ಇರುತ್ತೆ. ಒಟ್ಟಾರೆಯಾಗಿ ಕೇಂದ್ರ ಸಚಿವರ ಸಂಬಳ ಸುಮಾರು 4 ಲಕ್ಷ ರೂಪಾಯಿಗಳಷ್ಟಾಗುತ್ತೆ. ಇದರಲ್ಲಿ ಸಂಸದರ ವೇತನ, ದಿನಭತ್ಯೆ, ಸಂಸದರ ಭತ್ಯೆಗಳು, ಸಾರಿಗೆ, ಫೋನು, ಪ್ರವಾಸ, ವಾಸ್ತವ್ಯ ಸಹಿತ ಎಲ್ಲ ಭತ್ಯೆಗಳು ಸೇರಿಕೊಂಡಿವೆ. ಇನ್ನು ವಿಮಾನ ಸಹಿತ ಯಾವುದೇ ಸಾರಿಗೆಯಲ್ಲಿ ಸಂಚರಿಸುವುದಕ್ಕೆ ಉಚಿತ ಸೌಲಭ್ಯಗಳು ಸಿಗುತ್ತೆ. ಇನ್ನು ಅವರ ಆಸ್ತಿಯ ವಿಚಾರಕ್ಕೆ ಬರೋದಾದರೆ ನಿರ್ಮಲಾ ಸೀತಾರಾಮನ್ ಅವರು 99,36,000 ರೂಪಾಯಿ ಮೌಲ್ಯದ ಮನೆಯನ್ನು ಹೊಂದಿದ್ದಾರೆ. 16,02,000 ರೂಪಾಯಿ ಮೌಲ್ಯದ ಕೃಷಿಯೇತರ ಭೂಮಿಯನ್ನು ಹೊಂದಿದ್ದಾರೆ. ಇನ್ನು ಅವರ ಬಳಿ ಒಂದು ಸ್ಕೂಟರ್, 7,87,500 ರೂಪಾಯಿ ಮೌಲ್ಯದ ಚಿನ್ನವನ್ನು ಹೊಂದಿದ್ದಾರೆ. ಜೊತೆಗೆ 80,000 ಮೌಲ್ಯದ ಬೆಳ್ಳಿಯೂ ಕೂಡ ಇದೆ. ಇನ್ನು ಅವರ ಕುಟುಂಬದ ವಿಚಾರಕ್ಕೆ ಬರೋದಾದರೆ ನಿರ್ಮಲಾ ಪ್ರಭಾಕರ್ ದಂಪತಿಯ ಮಗಳು ಪಾರಕಲಾ ವಾಂಗ್ಮಯಿ 2023ರ ಜೂನ್ನಲ್ಲಿ ಬೆಂಗಳೂರಿನಲ್ಲಿಯೇ ಅವರ ಮಗಳ ಮದುವೆ ದೆಹಲಿಯಲ್ಲಿ ಅಧಿಕಾರಿಯಾಗಿರುವ ಪ್ರತೀಕ್ ದೋಷಿ ಅವರೊಂದಿಗೆ ನಡೆಯಿತು. ಉಡುಪಿ ಅದಮಾರು ಮಠದ ಸಂಪ್ರದಾಯದಂತೆಯೇ ಮಗಳ ಮದುವೆಯನ್ನು ಸಹ ನಿರ್ಮಲಾ ಅವರು ಮಾಡಿದ್ರು.
ಉಡುಪಿ ಮಠಗಳೊಂದಿಗೆ ಅವರಿಗೆ ವಿಶೇಷವಾದ ನಂಟು ಮೊದಲಿನಿಂದಲೂ ಕೂಡ ಇದೆ. ಈ ಕಾರಣದಿಂದಾಗಿ ಬೆಂಗಳೂರನ್ನೇ ಮಗಳ ಮದುವೆಗೆ ಆಯ್ಕೆ ಮಾಡಿಕೊಂಡಿದ್ರು. ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಅವರ ಆಪ್ತ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರೋರು ಸಹ ಕರ್ನಾಟಕದವರೇ ಆದ IAS ಅಧಿಕಾರಿ SS ನಕುಲ್. ಕರ್ನಾಟಕ ಮೂಲದ ದಕ್ಷ ಅಧಿಕಾರಿಯನ್ನೇ ನಿರ್ಮಲಾ ಸೀತಾರಾಮನ್ ಅವರು ನೇಮಿಸಿಕೊಂಡಿರೋದು ವಿಶೇಷ. ಇದಿಷ್ಟು ಕೇಂದ್ರ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಬದುಕಿನ ಕತೆ. ಹಾಗಾದರೆ ಈ ಒಂದು ಸ್ಟೋರಿಯ ಬಗ್ಗೆ ನೀವೇನಂತೀರಾ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ.